ಇನ್ನು ಹಾಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಅಪಾಯದ ಮಟ್ಟ ಮೀರಿ ಮೈದುಂಬಿ ಹರಿತಾ ಇರುವಂತಹ ಹೆಬ್ಬೆ ಜಲಪಾತ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿರುವಂತಹ ಹೆಬ್ಬ ಫಾಲ್ಸ್ ಇದು ಮೈದುಂಬಿ ಹರಿತಾ ಇದೆ. ಆದರೆ ಒಂದು ಕಡೆ ಪ್ರವಾಸಿಗರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂತಂದರೆ ಪ್ರವಾಹದ ಮಟ್ಟ ಪ್ರತಿ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಪಾತ್ರದಲ್ಲಿ ಹೋಗಿ ಯಾರಾದರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳುವಂಥದ್ದು ಅಥವಾ ವಿಡಿಯೋ ಮಾಡ್ಕೊಳ್ಳುವಂಥದ್ದು, ರೀಲ್ಸ್ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಾಗೆಲ್ಲ ಮಾಡಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಂದು ಕಡೆ ಚಿಕ್ಕಮಗಳೂರಿನ ಫಾಲ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಕಾರವಾರದಲ್ಲೂ ಕೂಡ ಯಾವ ರೀತಿಯಾಗಿ ಜಲಪಾತಗಳು ಉಕ್ಕಿ ಹರಿತಾ ಇದ್ದಾವೆ ಅಂತ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಸಾಕಷ್ಟು ಜನ ಪ್ರವಾಸಿಗರು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಕ್ರೇಜ್ಗೋಸ್ಕರ ಅಥವಾ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದಕ್ಕೋಸ್ಕರ ಅದರ ಹತ್ತಿರ ಹೋಗಿ ಫೋಟೋ ತೆಗೆಸ್ಕೊಳ್ಳುವಂಥದ್ದು, ವಿಡಿಯೋ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾರೆ. ಬಟ್ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬಹಳ ಅನಾಹುತಗಳಿಗಾಗಲೇ ಸಂಭವಿಸಿರುವಂಥದ್ದನ್ನು ಪ್ರತಿದಿನವೂ ಕೂಡ ನಾವು ನೋಡ್ತಾ ಇದ್ದೀವಿ. ಗೋಕರ್ಣದ ರಾಮತೀರ್ಥದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಸಮುದ್ರ ತಡಿಯಲ್ಲಿ ಇರುವ ರಾಮ ದೇವಾಲಯ ಭಾರೀ ಮಳೆಗೆ ಕುಸಿದಂತಹ ಸಮುದ್ರ ತಡಿಯ ಗುಡ್ಡ. ಅದೃಷ್ಟವಶಾತ್ ದೇಗುಲಕ್ಕೆ ಡ್ಯಾಮೇಜ್ ಆಗಿಲ್ಲ. ದೇಗುಲದ ಹಿಂಭಾಗ ಭಾರೀ ಪ್ರಮಾಣದ ಮಣ್ಣು ಶೇಖರಣೆಯಾಗಿದೆ. ನೋಡಿ, ಇದು ನಮ್ಮ ರಾಮತೀರ್ಥ. ನಿನ್ನೆ ಈ ಗುಡ್ಡ ಕುಸಿತ ರಾಮತೀರ್ಥದಲ್ಲಿ ನೋಡಿ ಯಾವ ಥರ ಆಗಿದೆ ನೋಡಿ. ನಿನ್ನೆ ಒಂದೇ ರಾತ್ರಿಗೆ ರಾಮತೀರ್ಥದ ನೋಡಿ, ನಾವು ಕುಡಿಲಿಕ್ಕೆ ಬರುವ ನೀರು ಎಲ್ಲ ನೋಡಿ ಎಂಥ ದೊಡ್ಡ ಕುಸಿತ, ಗುಡ್ಡ ಕುಸಿತ ನೋಡಿದ್ರ. ದೇವಸ್ಥಾನದ ಗೋಡೆಗೆ ಬಂದು ಮುಟ್ಟಿದೆ ಕಲ್ಲು ನೋಡಿ. ಎಂಥ ದೊಡ್ಡ ಭೂಕುಸಿತ ಆಗಿದೆ ನೋಡಿ. ಇದು ದೇವಸ್ಥಾನದ ಹಿಂದಿನ ದೃಶ್ಯ ಇದು ನೋಡಿ. ಇದು ನಾವೆಲ್ಲರೂ ದಿನಾಲೂ ಇಲ್ಲಿ ಬರೋದು. ಈ ಭೂಕುಸಿತ ನೋಡಿ ಯಾವ ಥರ ಆಗಿದೆ. ನೋಡಿದ್ರಲ್ಲ, ಇನ್ನು ನೋಡಿ ಎಂಥ ಭೂಕುಸಿತ ಆಗಿದೆ ನೋಡಿ. ಎಷ್ಟೋ ವರ್ಷಗಳ ನಂತರ ಇಂಥದ್ದೊಂದು ಅನಾಹುತ ದೇವಸ್ಥಾನದ ಗೋಡೆಯವರೆಗೆ ಬಂದು ಮುಟ್ಟಿದೆ ನೋಡಿ. ನೋಡಿದ್ರಲ್ಲ, ಮತ್ತು ಕುಸಿಯುವ ಭರವಸೆ ಇದೆ ನೋಡಿ. ಈ ಕಡೆ ಹೋಗ್ಲಿಕ್ಕೂ ಆಗುವುದಿಲ್ಲ, ಎಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳೇ ಬಂದುಬಿಟ್ಟಿದ್ದೇವೆ. ಹೀಗಾಗಿ ಈ ಕಾರ್ಯಾಚರಣೆ ತುಂಬ ಶೀಘ್ರವಾಗಿ ಆಗಬೇಕು. ನಾವೆಲ್ಲ ಸೇರಿ ಒಗ್ಗಟ್ಟಿಗೆ ಕೆಲಸ ಮಾಡೋಣ ಅಂತ ನನ್ನ ಭರವಸೆ. ನೋಡಿದ್ರಲ್ಲ ನೋಡಿ ಎಷ್ಟು ದೊಡ್ಡ ಭೂಕುಸಿದೆ ನೋಡಿ. ಕಂಪ್ಲೀಟ್ ರಾಮತೀರ್ಥದ ಮೇಲೆ